ಮಂಜುನು ನಾನು ಹಿಡಿಲಿಕ್ಕೆ ಹಿಂಗೆ ನಗ್ತಾನೆ ಹೇಳ್ತೀವಿ. ಅಂದರೆ ಆ ಪಾತ್ರಗಳು ಹಂಗಿದೆ. ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು. ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ನನಗೆ ಶಶಾಂಕ್ ಸರ್ ಮೊದಲಿಂದನೂ ತುಂಬ ಇಷ್ಟವಾದ ನಿರ್ದೇಶಕ. ಅವ್ರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಇದು ಸತ್ಯ ಕೂಡ. ಅವ್ರ ಹೆಸರಿಗೆ ತಕ್ಕಂಥ ನಿರ್ದೇಶಕ ಅವರು. ಶಶಾಂಕ್ ಅಂದರೆ ಚಂದ್ರ, ಈಸ್ ಕ್ಲಿಯರ್ ಆ್ಯಂಡ್ ಕೂಲ್. ಅದು ನನಗೆ ಇಷ್ಟ ಆಗಿರೋ ವಿಷಯ. ಅವರಿಗೆ ಯಾವುದೇ ರೀತಿಯಾದ ಶೂಟಿಂಗ್ನಲ್ಲಿರ್ಬೋದು, ಪಾತ್ರ ವಿವರಣೆಯಲ್ಲಿರ್ಬೋದು, ಪಾತ್ರ ನಿಭಾಯಿಸೋ ರೀತಿಗಿರ್ಬೋದು, ಯಾವುದೇ ರೀತಿಯಾದ ಧಾವಂತ ಇಲ್ಲ, ಹರಕಿರಿ ಇಲ್ಲ. ಆರಾಮಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನನ್ನ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ನನಗೆ ಅವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಈಸ್ ವೆರಿ ಕ್ಲಿಯರ್. ಆ ವಿಷಯದಲ್ಲಿ ನನಗೆ ಅವ್ರು ಭಾಳ ಇಷ್ಟ. ಮತ್ತು ಮಂಜು ಬಗ್ಗೆ ನಾನು ಹೇಳಬೇಕು, ನಂದು ಇವ್ರದ್ದು ಭಾಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ಅಂದರೆ ಸದಾ ಒಟ್ಟಿಗೆ ಇರ್ತೀವಿ, ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್ನ. ಆ್ಯಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಷ್ ಕಲ್ಲಟ್ಟಿ. ಅವರು ತುಂಬ ಒಳ್ಳೆ ಎಸ್ಥೆಟಿಕ್ ಸೆನ್ಸ್ ಇರುವಂಥ ಕ್ಯಾಮ್ರಾ ಸಿನಿಮಾಟೋಗ್ರಾಫರು. ಆ್ಯಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇದ್ದು, ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಯಾವುದೇ ರೀತಿಯಾದ ತುಂಬ ನಾನು ಅಚ್ಯುತ, ಕೃಷ್ಣ ಸರ್ ಎಲ್ಲರೂ ತುಂಬ ನಾವು ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಥರ ಶೂಟಿಂಗ್ ಮಾಡಿದ್ದೀವಿ. ಇನ್ನೊಬ್ಬರು ವಿಷಯ ಹೇಳಬೇಕು, ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಪೂರ್ ಅಂತ ಪ್ರೊಡ್ಯೂಸರ್ ಇದೆಯಲ್ಲ, ಅವರು ಡಾಲ್ಫಿನ್ ಅಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಡಾಲ್ಫಿನ್ ಇಸ್ ಅ ವೆರಿ ಆ್ಯಕ್ಟಿವ್ ಅನಿಮಲ್. ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ, ಟಕ ಅಂತ ಓಡಾಡ್ತಾ ಇರ್ತಾರೆ, ಟಕ ಅಂತ ಎಲ್ಲರ ಜೊತೆ ಬೆರೀತಾ ಇರ್ತಾರೆ. ಆ್ಯಕ್ಟ್ರಸ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಟೆಕ್ನಿಷಿಯನ್ನ ಮಾತಾಡಿಸ್ತಾರೆ, ಸ್ಪಾಟಲ್ಲಿ ಇರ್ತಾರೆ, ಓಡಾಡ್ತಾರೆ. ಹಿ ಈಸ್ ವೆರಿ ಆ್ಯಕ್ಟಿವ್. ಅಂದರೆ ಪ್ರೊಡ್ಯೂಸರ್ಸು ಹಾಗೆ ಆ್ಯಕ್ಟಿವ್ ಆಗಿರೋದು ತುಂಬ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರೋದು. ಹಿ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಜ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ. ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ ಎವ್ರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ಬರು. ಯು ಪೀಪಲ್ ವಿಲ್ ಎಂಜಾಯ್ ಇಟ್. ಎಲ್ರಿಗೂ ನಮಸ್ಕಾರ. ಮೊದಲನೇ ವಿಲನ್ಸ್ ಜಾಸ್ತಿ ನಕ್ಕಿರೋದು ಸಿನಿಮಾದಲ್ಲಿ. ಇಷ್ಟು ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಶಶಾಂಕ್ ಸರ್, ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ, ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟು ಅಲ್ಲಿಗೆ ಅವಾಗ ಗೊತ್ತಾಗಲಿಲ್ಲ. ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ಇದ್ದ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲನೂ. ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ. ಮತ್ತು ಎಲ್ಲನೂ ಸ್ಪೋಟಿವ್ ತಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್. ನನಗೆ ತುಂಬ ಇಷ್ಟ ಆಯಿತು. ಅದು ಶೂಟಿಂಗ್ ಕಾರಣ ಅನಿಸ್ತಾ ಇಲ್ಲ. ಒಂದು ಅಲ್ಲಿ ಏನಿವಾಗ ಕಾಲೇಜ್ ಹೋದ್ವಿ, ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಹೋಗ್ತಾರ ಇತ್ತು. ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಕೋ ಆರ್ಟಿಸ್ಟು ಸಪೋರ್ಟ್ ತುಂಬ ಬೇಕಿದೆ ಎಲ್ಲರೂ. ಹೀರೋ ಸಾರ್ ಆಗಲಿ, ಮತ್ತು ನಮ್ಮ ಸೀನಿಯರ್ ರಮೇಶ್ ಸರ್ ಆಗಲಿ, ಮತ್ತು ಅಚ್ಚು ಸರ್ ಆಗಲಿ, ಎಲ್ಲಾನು ಬಂದ್ಬಿಟ್ಟು ಸ್ವಲ್ಪ ಅಂತ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ಬ್ರ್ಯಾಟ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ಥರ ಇದ್ರು. ಸೊ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಮಾಡ್ಕೊಂಡಿದ್ದು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಶಶಾಂಕ್ ಸರ್. ಆ್ಯಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಅವರು ರಾಜು ಸರ್ ಆಗಿರ್ಬೋದು, ಅಭಯ್ ಸರ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಂಜು ಸರ್ ಲೈಕ್ ಫ್ರೆಂಡ್ಲಿ ಅಂದರೆ ಪ್ರೊಡ್ಯೂಸರ್ ಅನ್ನ ಅವ್ರಿಗೆ ಆಗತ್ತೇ ಇಲ್ಲ, ತುಂಬ ಫ್ರೆಂಡ್ ಆಗಿರ್ತಿದ್ರು. ಅವರೇ ಫಸ್ಟ್ ಬಂದು ಮಾತಾಡ್ಸ್ತಿದ್ರು ಇಫ್ ಇನ್ ಕೇಸ್ ಏನಾದ್ರು ನಾವು ನೋಡಿಲ್ಲ ಅಂತಿದ್ರು. ಸೊ ಕಂಫರ್ಟ್ ಝೋನ್ ಇತ್ತು. ಆ್ಯಂಡ್ ಗುಡ್ ಲಕ್ ಬ್ರ್ಯಾಟ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಅಂತ. ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರ್ಯಾಟ್ ಗ್ಯಾಂಗ್. ನಾವೆಲ್ಲ ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಸರ್ ನಮ್ಮದು 5th ಗ್ಯಾಂಗ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಶಾಂಕ್ ಸರ್, ಅಭಿಲಾಷ್ ಸರ್, ಮಂಜುನಾಥ್ ಸರ್
for giving us this opportunity, and we are really grateful for this. Looking forward for the film. Thank you. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್. ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜಲ್ಲಿ ಅವ್ರ ಸಿನಿಮಾ ಸಾಂಗ್ಸ್ ಇದ್ದಾಗ ನಾನು ಕಳೆದೇ ಇಲ್ಲ. ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಟ್ ಅಂದರೆ ನಾವು ಟೈನಿ ಬ್ರ್ಯಾಟು, ಆನ್ ಸ್ಕ್ರೀನು ಹಾಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ. ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿದೆ, ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದು ಲವ್ ಬರ್ಡ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ. ಸೊ ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಮಗೆ ಒಂದು ಸಿನಿಮಾ ಆ್ಯಕ್ಟ್ ಮಾಡಿ ಬಂದಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದ್ರೆ ಈ ಸಿನಿಮಾ ಮೇಲೆ ನಾವು 100% ಇಟ್ಕೊಬೋದು. ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂಥ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ. ಸೊ ಓವರ್ ಟೀಮ್ ಚೆನ್ನಾಗಾಗಲಿ, ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಫಸ್ಟ್ಲಿ ಟು ಸ್ಟಾರ್ಟ್ ಆಫ್ ಶೂಟಿಂಗ್ ಮಾಡೋವಾಗಲೇ ದ ಹೋಲ್ ಪ್ರೋಸೆಸ್ ಒಂಥರ ಮಜವಾಗಿದೆ. ಫಸ್ಟ್ ಟೈಮ್ ಅಂತೂ ಮಂಜು ಸರ್ ರಮೇಶ್ ಸರ್ ನಗ್ತಾ ಇದ್ದಾಗ ಕಟ್ಟ ಇಲ್ಲ ಕಂಟಿನ್ಯೂ ಮಾಡಬೇಕಾ ಕ್ಲಾರಿಟಿ ಇಲ್ಲ. ಆಮೇಲೆ ಅರ್ಥ ಆಯಿತು, ಜಸ್ಟ್ ಕೀಪ್ ರೋಲಿಂಗ್, ಏನು ಸಿಗುತ್ತೆ ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಎಸ್, ಥ್ಯಾಂಕ್ ಯು. ಫಸ್ಟ್ಲಿ ಶಶಾಂಕ್ ಸರ್, ಥ್ಯಾಂಕ್ ಯು. ದಿಸ್ ಇಸ್ ಮೈ 3rd ಫಿಲ್ಮ್ ವಿತ್ ಹಿಮ್. ಲವ್ 360 ಅಂದರೆ 2ನೇ ಸಿನಿಮಾ ಅದೊಂದು. ಮಂಜು ಸರ್, ಫಸ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಅಲ್ಲಿ ಈ ವಿಜುವಲ್ಸ್ ಆರ್ ದ ಸ್ಕೇಲ್ ಆಫ್ ಇಟ್ ಅದು ಬರೋದಕ್ಕೆ ಮೇನ್ ಕಾರಣ ಮಂಜು ಸರ್ ಇರುತ್ತೆ. ವಿ ಹ್ಯಾವ್ ಅವರ್ ಓನ್ ಕ್ರಿಯೇಟಿವ್ ಬ್ಯಾಟಲ್ಸ್. ನಾವೇನೇ ಕೇಳಿದ್ರು ಅಟ್ ಸಮ್ ಪಾಯಿಂಟ್ ಹಿ ಈಸ್ ಗಿವನ್ ಇಟ್ ಟು ಅಸ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹವ್ ಡನ್ ಸರ್. ಹೋಪ್ಫುಲಿ ಯು ಲೈಕ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಮನೀಷಾ, ಶಿ ಈಸ್ ಡನ್ ರಿಯಲಿ ವೆಲ್. ಲುಕಿಂಗ್ ಫಾರ್ವರ್ಡ್. ಇಟ್ಸ್ ಅ ಫಸ್ಟ್ ಫಿಲ್ಮ್. ಸೊ ಅರ್ಜುನ್ ಜರಿಯಾ ಸರ್, ನಾವೇನು ಅವ್ರ ಬಗ್ಗೆ ಮಾತಾಡೋಷ್ಟು ಇಲ್ಲ. ಸೊ ಈಸ್ ಗಿವನ್ ಹಿಟ್ಸ್. ದಿಸ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಸೊ ಈ ಬ್ರಾಟ್ ಅಂದಾಗ ದ ಹೋಲ್ ಟೈಟಲ್ ಇಟ್ ಸೆಲ್ಫ್ ಇಸ್ ಅ ಆ್ಯಂಟಿ ಹೀರೋ, ನಾಟ್ ಅ ಗುಡ್ image, but then that's how the story starts off. ಹಂಗೆ ಹೋಗ್ತಾ ಹೋಗ್ತಾ ಆ ಕ್ಯಾರೆಕ್ಟರ್ ಹೆಂಗೆ ರೀಶೇಪ್ ಆಗುತ್ತೆ, ವಾಟ್ ಡಸ್ ಹಿ ಡೂ ಮುಂದೆ ಅನ್ನೋದ ಮೇಲೆ. ಸೊ ಇದಕ್ಕೆ ಅಗೇನ್ ಸರ್ ಫಸ್ಟ್ ಹೇಳಿದಾಗ ಆ್ಯಂಟಿ ಹೀರೋ ಫಿಲ್ಮ್ ಅಂದಾಗ ನಿಯೋನಾರ್ ಸ್ಟೈಲಲ್ಲಿ ಟ್ರೈ ಮಾಡಬೇಕು ಅಂತ. ಸೊ ನಿಯೋನಾರ್ ಅಂದಾಗಲೇ ತುಂಬ ಚಾಲೆಂಜಸ್ ಬಂದ್ಬಿಡುತ್ತೆ, ಬಿಕಾಸ್ ಲೈಟ್ ಆ್ಯಂಡ್ ಶ್ಯಾಡೋಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಜಾಸ್ತಿ ಲೈಟ್ಸು ಬೇಕಾಗುತ್ತೆ, ಟೈಮು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದೆಲ್ಲ ಇಟ್ ಈಸ್ ಪಾರ್ಟ್ ಆಫ್ ದ ಪ್ರೊಸೆಸ್. ಇದರಲ್ಲಿ ಸೊ ದಿಸ್ ಇಸ್ ಬೀನ್ ದ ಜರ್ನಿ. ಇವಾಗ ನಾನು ಸಿನಿಮಾಟೋಗ್ರಫಿ ಬಗ್ಗೆ ಜಾಸ್ತಿ ಮಾತಾಡಿದ್ರು ಇಟ್ ಈಸ್ ಆಫ್ ನೋ ಪಾಯಿಂಟ್. ಸಿನಿಮಾ ಬಂದಮೇಲೆ ವಿಲ್ ಟಾಕ್. ಸೊ ನಿಮ್ಗೆ ಇವಾಗಲೇ ಗೊತ್ತಾಗಿರೋ ಹಾಗೆ ಬ್ರ್ಯಾಟ್ ನಮ್ಮ 3rd ವೆಂಚರು ಡಾಲ್ಫಿನ್ ಎಂಟರ್ಟೈನ್ಮೆಂಟಿಂದ. ಫಸ್ಟ್ ವೆಂಚರ್ ಬಂದುಬಿಟ್ಟು ಫಸ್ಟ್ ರ್ಯಾಂಕ್ ರಾಜು. ಸೊ ನಮ್ಮ ಮಾಧ್ಯಮ ಮಿತ್ರರು ತುಂಬ ಸಪೋರ್ಟ್ ಮಾಡಿದರು ಆ ಫಿಲ್ಮಲ್ಲಿ. ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ತುಂಬ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ, ಅದೇ ರೀತಿ ಫಸ್ಟ್ ರ್ಯಾಂಕ್ ರಾಜು ಥರನೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಯಾವಾಗಲೂ ಈ ನಮ್ಮ ಕಂಪನಿ ಮೇಲೆ ಇರಲಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಈ ಫಿಲಿಮ್ ಬಗ್ಗೆ ಹೇಳಬೇಕು ಅಂದರೆ, ಶಶಾಂಕ್ ಸರ್ ಫಸ್ಟು ಬಂದಾಗ ಬೇರೆ ಇನ್ನೊಂದು ಕತೆ ಹೇಳಿದರು. ಅದು ತುಂಬ ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಈ ಬ್ರ್ಯಾಡ್ ಕತೆ ಕೇಳಿದ ನಂತರ ನಂಗೆ ತುಂಬ ಖುಷಿ ಆಯಿತು. ಕನ್ನಡ ಆಡಿಯನ್ಸ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಈ ಥರ ಫಿಲಮ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಸೊ ವಿ ಟ್ರೈಡ್ ಅವರ್ ಲಕ್ ಆ್ಯಂಡ್ ವಿ ಡಿಡ್ ದಿಸ್ ಮೂವಿ. ಸ್ಟಿಲ್ ಆನ್ ದ ಜರ್ನಿ. ಸೊ ಎಲ್ಲ ಹೋಪ್ಫುಲಿ ಇಟ್ ವಿಲ್ ಬಿ ಎ ಬಿಗ್ ಸಕ್ಸಸ್. ಥ್ಯಾಂಕ್ ಯು.